ಮುಂದಿನ ರಾಶಿ ಮಿಥುನ ರಾಶಿ. ಈ ಪರಾಭವ ನಾಮ ಸಂವತ್ಸರ ಈ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಈ ವರ್ಷ ಇವರನ್ನ ಮುನ್ನಡೆ ಮತ್ತು ಸಾಧನೆಯ ಉತ್ತಮ ವರ್ಷ ಆಗಿರುತ್ತೆ. ಹಿಂದೆ ಏನೇನು ಇವ್ರದ್ದು ಒಂದು ಡಿಸ್ಟರ್ಬೆನ್ಸ್ ಅಂತಿರೋ ಅಥವಾ ಒಂದು ಮಾನಸಿಕವಾಗಿ ಏನೇನು ಸಫರ್ ಆಗ್ತಿರ್ತಾರಲ್ಲ, ಈ ವರ್ಷ ಸ್ವಲ್ಪ ಉಪಶಮನ ಬರ್ತಾ ಹೋಗುತ್ತೆ. ಅದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇವ್ರಿಗೆ ಅವಮಾನಗಳಾಗಿರ್ಬಹುದು ಅಥವಾ ಒಂದು ಇವ್ರ ಬಗ್ಗೆ ಒಂದು ನೆಗೆಟಿವ್ ಅಪ್ರೋಚ್ ಏನ್ ಬಂದಿರುತ್ತೋ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಈ ವರ್ಷ. ಹಳೆಯ ಸಂವತ್ಸರಕ್ಕಿಂತ ಈ ಸಂವತ್ಸರ ಇವರಿನ್ನ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬಹುದು. ಇವ್ರಿಗೆ ಹೊಸ ಹುರುಪು ಅನ್ನೋದು ಬರುತ್ತೆ. ಇವ್ರ ಮೇಲೆ ಇವ್ರಿಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಆಗ್ಲಿ ನಾನು ಸಾಧನೆ ಮಾಡಬಹುದು ಅನ್ನೋದು ಇವ್ರಿಗೆ ಈ ವರ್ಷದಲ್ಲಿ ಅತಿಯಾಗಿ ಅನಿಸ್ತಾ ಇರತ್ತೆ. ಅದ್ರ ತಕ್ಕಂತೆ ಕೆಲಸನೂ ಮಾಡ್ತಾ ಬರ್ತಾರೆ. ನಿರುದ್ಯೋಗಿಗಳು ಯಾರು ಇರ್ತಾರೋ ಈ ವರ್ಷ ಕೆಲಸ ಸಿಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಆಲ್ರೆಡಿ ಇರೋರಿಗೆ ಪ್ರಮೋಷನ್ಸ್ ಆಗಲಿ ಅಥವಾ ಫೈನಾನ್ಷಿಯಲಿ ಅವರಿಗೆ ಸಪೋರ್ಟ್ ಆಗುವಂತ ಬೇರೆ ಇನ್ನೊಂದು ಅಡಿಷನಲ್ ಕೆಲಸ ಆದರೂ ಆಗ್ಬೋದು, ಅಥವಾ ಇರೋ ಕೆಲಸದಲ್ಲೇನೆ ಬಡ್ತಿ ಜಾಸ್ತಿ ಅದೇ ಇನ್ಕ್ರಿಮೆಂಟ್ ಆಗುವಂತ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇದೆ. ವ್ಯಾಪಾರಸ್ಥದಲ್ಲೂ ಅಷ್ಟೇನೆ ತುಂಬಾ ಪ್ರಗತಿಯನ್ನು ಕಾಣ್ತಾರೆ. ಏನೇ ಆದ್ರೂ ಇವ್ರಿಗೆ ವ್ಯಾಪಾರದಲ್ಲಿ ಎಲ್ಲಾರನ್ನು ನಂಬೋದಕ್ಕೆ ಹೋಗ್ಬಾರ್ದು ಈ ವ್ಯಕ್ತಿಗಳು. ಹಣಕಾಸಿನಲ್ಲಂತೂ ತುಂಬಾ ಅಭಿವೃದ್ಧಿ ಕಾಣಿಸ್ತಿದೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೂ ಪ್ರಗತಿ ಅನ್ನೋದು ಕಾಣ್ಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದ್ರೂ ಕೊಡ್ತಿದ್ರೆ ಅಂಥವ್ರು ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ಸ್ವಲ್ಪ ಒಂದು ಪಾಸಿಟಿವ್ ಅಪ್ರೋಚ್ ಅನ್ನ ಬೆಳೆಸ್ಕೋತಾರೆ. ಹಾಗೆ ಸಕ್ಸಸ್ ಅನ್ನು ಕಾಣ್ತಾ ಹೋಗ್ತಾರೆ. ಮಹಿಳೆಯರು ಅಷ್ಟೇ, ಅವರು ಕುಟುಂಬದ ಬಗ್ಗೆ ತುಂಬಾ ಸಂತೋಷವಾಗಿರ್ತಾರೆ. ಆಮೇಲೆ ಹೊಸ ಹೊಸ ಕಾರ್ಯಕ್ರಮಗಳು ಅಂದ್ರೆ ಶುಭ ಕಾರ್ಯಗಳನ್ನ ಮಾಡುವಂತ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇದೆ. ರೈತರಿಗೆ ಮಾತ್ರ ಇದು ಮಧ್ಯಮ ಅಂತ ಹೇಳ್ಬೇಕು. ಏನ್ ಅಷ್ಟೊಂದು ರೈತರಿಗೆ ಈ ಮಿಥುನ ರಾಶಿಯ ರೈತರು ಯಾರ್ಯಾರು ಬರ್ತಾರೋ ಅವ್ರಿಗೆ ಮಧ್ಯಮ ಫಲ ಅಂತ ಅವರು ನಿರೀಕ್ಷಿಸಬಹುದು. ಮತ್ತೆ ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಇದು ಒಂದ್ ಸ್ವಲ್ಪ ಪಾಸಿಟಿವ್ ಅಪ್ರೋಚ್ ಆಗಿರುತ್ತೆ. ಅವ್ರಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗುವಂತ ಸಂದರ್ಭಗಳು ಹೆಚ್ಚಿಗೆ ಇರುತ್ತೆ. ಈ ಮಿಥುನ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಆದಿತ್ಯ ಹೃದಯನ ಓದೋದು, ಬುಧವಾರ ಗಣೇಶನ ಪೂಜೆ ಮಾಡ್ಕೊಂಡ್ರೆ ಈ ಪರಾಭವ ನಾಮ ಸಂವತ್ಸರ ಇವರಿಗೆ ತುಂಬಾ ಒಳ್ಳೆಯ ಶುಭ ಫಲಿತವನ್ನು ಕೊಡುವಂತ ವರ್ಷ ಆಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.